ನಮ್ಮ ಹುಡುಗರು ಗನ್ವ ದುಡಿತಿದ್ವು. ಯಾರೇನು ಮಾಡ್ಸಿರೋ ಏನೋ ಏನೋ ಮಾಡ್ತಾ ಇದ್ದಾರೆ. ಏನೋ ಮಾಡ್ಸಿರೋದಕ್ಕೆ ನಮ್ಮ ಮನೆಗೆ ಹಿಂಗಾಗಿರೋದು. ಇಲ್ಲ ಅಂದಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ. ಏನು ಮಾಡೋಣಪ್ಪ, ಸಾಲದವ್ರದ್ದೊಂದು ಕಾಟ ಆಯ್ತು. ಏನು ಮಾಡೋಣ ಶಿವನೇ ದೇವ್ರೇ ಅಮ್ಮಂಗಾಗೈತಿ ಇವಾಗ ನನಗಂತೂ. ಏನು ಮಾಡ್ಬೇಕು ಏನೋ, ಕೊಟ್ಟಾರೋ ಸಾಲ ಹೆಂಗೆ ಕೊಡೋದು ಏನೋ. ಈ ಹುಡುಗರು ಇಂಥವಾದ್ರೆ ಏನು ಮಾಡೋದು. ಗನ್ವ ದುಡಿತಿದ್ವಪ್ಪ ನಮ್ಮ ಹುಡುಗರು. ಗನ್ವ ದುಡ್ಡು ಮಾಡವು. ಏನಾಯ್ತೋ ಏನೋ, ಯಾರೋ ಏನು ಮಾಡ್ಸಿರೋ ಏನೋ, ಯಾರೋ ಏನೋ ಮಾಡ್ಸವ್ರಿ. ಇವನೇ ಸಿದ್ಲಿಂಗನೇ ಇರಬೇಕು. ಈಗ ನೀನು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರಿ ಏನು ಬರಲ್ ಕಣಕ್ಕ. ಈಗ ಯಾಕೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿದ್ಯಾ? ಏನು ಮಾಡೋಣ, ತಲೆ ಮೇಲೆ ಕೈ ಕೊತ್ಕೊಂಬದಲ್ಲೇ. ನಿನ್ಗೇನು ಸಿಂತಿಲ್ಲ ಕಂತಿಲ್ಲ. ನಿನ್ಗೇನಂದು ಸಿಂತಿದ್ರೆ ಸರಿ, ಸಿಂತಿಲ್ಲ ಏನಿಲ್ಲ. ಹೋಗಲ್ ರೋಡ್ನ ಕೇಸಮ್ಮ ಕುಕ್ಕಂತೀಯ. ನಾವು ಕೊಡೋರೋ ಸಾಲ ಹೆಂಗಪ್ಪ ಕೊಡೋದು ಅಂತ ಹೇಳಿ ನಾನು ಶಿವನೇ ದೇವ್ರೆ ಅಂತ ಯೋಚನೆ ಮಾಡ್ತಿದ್ರೆ ನೀನೇನೇನು ಯೋಚನೆ ಮಾಡೋದಿಲ್ಲ ನೀನು. ಸುಮ್ಮನೆ ನಿನ್ನ ಪಾಡಿಗೆ ನೀನು ಹೋಗ್ತೀಯ. ನಾವು ಇವಾಗ ಹೆಂಗಪ್ಪ ಕೊಡೋದು? ಕಮಲಮ್ನಲ್ಲಿ ತಮ್ಮ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಫಸ್ಟು ನಮ್ಮ ದುಡ್ಡು ಕೊಡು ಅಂತ ಹೇಳಿ ಹೆಂಗೆ ಕೊಡೋಣ, ಎಲ್ಲಿ ಅನ್ಸನಪ್ಪ, ಯಾರನ್ನ ಕೇಳೋಣಪ್ಪ ಅಂತ ಹೇಳಿ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಆದ್ಮೇಲೆ ನಾನು ಲೋನ್ ಕೊಡಲ್ಲಿ ಯಾರು ಕೊಡಲ್ಲ. ಸೀಮೆ ಜಾಲಿ ಎಲ್ಲ ಬೆಳೆದು ನಿಂತ್ಕೊಂಡೈತಿ. ಏನು ಅಡಿಕೆ ತೋಟ ಅಲ್ಲ ಏನಿಲ್ಲ. ಅಡಿಕೆ ತೋಟದ ಮೇಲೆ ಆದರೆ ತಾಬೋದಾಗಿತ್ತು. ಅಡಿಕೆ ಗಿಡ ಇದ್ದಾವೆ ಅಂತೇಳಿ ಲೋನ್ ತಗೋಬೋದಾಗಿತ್ತು. ಇನ್ನು ಇದ್ರ ಮೇಲೆ ಇನ್ನೆಲ್ಲಿ ಕೊಡ್ತಾರಮ್ಮ? ಸೀಮೆ ಜಾಲಿ ಬೆಳೆದೈತಿ ನಮ್ಮ ಹೊಲ್ದಾಗ ಕೊಡ್ರಿ ಅಂದ್ರೆ ಕೊಡ್ತಾರ ಅವರು? ಸೀಮೆ ಜಾಲಿ ಎಲ್ಲ ಬೆಳೆದು ನಿಂತ್ಕೊಂಡೈತಿ ಅಂಥದ್ರ ಮೇಲೆ ಇನ್ನೆಲ್ಲಿ ಲೋನ್ ತಗೋಕ್ಕಾಗುತ್ತೆ? ಯಾಕೆ ಏನಾಯ್ತಲ್ಲ ಪಾಪ, ಏನೋ ಮಾಡ್ಸ್ಯಾರ ಕಣಜ್ಜಿ. ನಮ್ಮ ಹುಡುಗರು ಗನ್ವ ದುಡಿತಿದ್ವು. ಅವನೇ ಸಿದ್ಲಿಂಗ ನಿನ್ನ ಸಣ್ಣ ಮಗ ಏನೋ ಮಾಡ್ಸೋ ನಮ್ಮ ಮನೆಗೆ ಕೇಳ್ಮ ಮಾಡಬೇಕು ಅಂತ. ನನ್ನ ಮಗನೇ ಅವನು ಉದ್ಧಾರ ಆಗಲ್ಲ, ಹಾಳಾಗಿ ಹೋಗ್ತಾನೆ ಅವನು. ಹಾಳಾಗಿ ಹೋಗ್ತಾನೆ ಅವನು, ಉದ್ಧಾರ ಆಗಲ್ಲ. ಹೆಂಗ ಬಿಡತ್ತ ಸುಮ್ಮನೆ ಕಾಣ್ದಿಲ್ಲದೆಲ್ಲನ ಯಾಕೆ ಮಾತಾಡ್ತೀಯ? ನೀನು ಕಾಣ್ದಿಲ್ಲದೆಲ್ಲ ನಾವು ಮಾತಾಡಬೇಡ. ಇವತ್ತು ಅವನಿಗೆ ಕೊಟ್ಟಿದ್ರು ಹೊಲ ಹತ್ತ ಹೆಂಗನ ಏನೋ ಮಾಡ್ಕೊಂಡು ಇರಾನತ್ತ ಬ್ಯಾಸಾಯ ಮಾಡ್ಕೊಂಡು ನೀನು ಅವನಿಗೂ ಕೊಡಲಿಲ್ಲ. ಯಾವ ಪಟಿಕೇಣಿ ಮಾಡಿ ಹೇಳತ್ತೆ ಕೊಡ ನೀನು. ತಮ್ಮಂಬನ ಪಟ್ಟಿ ಅಕ್ರೆ ಇರೋನು ನೀನು ಕೊಡ್ಬೋದಾಗಿತ್ತು. ನಾನೇನೇ ಬೇಡ ಅನ್ನಿ ಸುಮ್ಮಕ್ಕೂ ಕೈ. ಈಗ ತಮ್ಮನ ಹೊಗಳದಲ್ಲ ನೀನು. ಈಗ ತಮ್ಮನ ಹೊಗಳ್ತಾ ಇದೆಯಾ ನೀನು. ಈಗ ಅವ್ನು ಸೆನಕ ಇದ್ದಾನೆ ಅಂತ ಹೇಳಿ ಅವನಿಗಿಟ್ಟು ಎಲ್ಲ ಮಾಡ್ಕೊಂಡು ಸೆನಕ ಇದ್ದಾನಲ್ಲ. ನನ್ನ ತಮ್ಮ ಹೆಂಗೈದಾನೆ, ನಾನು ಹಂಗಿರ್ಬೇಕು, ನನ್ನ ಮಕ್ಳು ಹಂಗಿರ್ಬೇಕು ಅಂಬದು ನಿನಗಿಲ್ಲ. ಅವನು ನಕ್ಕ ಮಕ್ಕ ಮಾಡ್ತಾನೆ. ನೀನು ಮಾಡ್ತೀಯ? ನೀನು ಅಲ್ಲೂ ಇಲ್ಲೂ ಬರೀ ಸುತ್ತಾರಿತೀಯ. ಯಾಕೆ ಅಕ್ಕ ಏನಾಗ್ತೆ? ಸುಮ್ಮನಿರೇ, ನಾನು ಹೇಳ್ತೀನಿ. ನೀನು ಟೆನ್ಷನ್ ತಗಬೇಡ. ಎಲ್ಲ ಸಾಲ ತೀರುತ್ತೆ ಅದಾಗಿ. ಅದು ಟೆನ್ಷನ್ ತಗಬೇಡ ಅಂತ ಹೇಳಿ ಎಷ್ಟು ಹೇಳ್ತೀನಿ, ನೀನು ಕೇಳೋದೇ ಇಲ್ವಲ್ಲೇ ಯಾಕ? ಅಯ್ಯೋ ದೇವ್ರೆ, ಎಷ್ಟು ಹೇಳ್ತೀನಿ. ಸಾಲ ತೀರ್ಸೋದೇನು ದೊಡ್ಡದಲ್ಲ ಈ ಕಾಲದಾಗೇನು ಅಂತ. ದುಡಿಯೋದು ಕಂಡವ್ರಿ, ಸಾಲ ತೀರ್ಸೋದು ಕಂಡವ್ರಿ, ಸಾಲ ಮಾಡೋದು ಕಂಡವ್ರಿ ಈ ಕಾಲದಾಗೇನು. ಹೆದರಿಕೆ ಬೇಡ, ಸುಮ್ಮನಿರು. ಸುಮ್ಮನಿರತ್ತ ನೀನು. ಹೆದರಿಕೆ ಬೇಡ ಅಂತಂದರೆ ನಿಂದೆ ಒಂದು ಕತ್ತಿ ಅಮ್ಮ. ಹೇಳು ಅಮ್ಮ, ನಮ್ಮ ಕಷ್ಟ ನಮಗೆ ನೀನೇನು ಹೇಳ್ತೀಯ? ಅದನ್ನಂತೂ ಕಟ್ ಮಾಡ್ಸೋಕ್ಕಾಗಲ್ಲಮ್ಮ ಹೊಲನ. ಇವಳಾಗಿ ಇವಳು ಮಾಡ್ಕೊಂಡವಳು ಏನು ಮಾಡೋಕ್ಕಾಗುತ್ತೆ? ಆಗಲ್ಲ, ಸುಮ್ಮನೆ ಮಾರಿಬಿಡ್ರಿ. ಮಾರಿ ಏನೋ ಒಂದು ಮಾಡ್ರಿ. ಸೀಮೆ ಜಾಲಿ ಬೆಳೆದೈತೆ ಯಾಕೆ ಸುಮ್ಮನೆ ಮಾರತ್ ಕಲ್ಕವಲ್ಲನ. ಯಾರಿಗಾನ ಮಾರಿರೋದೆಲ್ಲ ಅಚ್ಚುಕಟ್ಟು ಮಾಡಿಸ್ಕೊಂತಾರೆ, ತಕೊಂತಾರೆ. ಎಲ್ಲನ ಸುಮ್ಮನೆ ಟೌನ್ಗಳಾಗೆಲ್ಲ ಸೈಟ್ ತಗೊಂಡು ಮನೆ ಕಟ್ಟಿರೋ ಅಲ್ಲೇ ಬರುತ್ತೆ. ಹೊಲ ಮಾಡಿರಿ ಏನಕ್ಕೆ ಬರುತ್ತೆ ಹೇಳಿ? ಸುಮ್ಮನೆ ಮಾರಿಬಿಡು. ನೀನು ಒಳ್ಳೇದು ಹೇಳ್ತೀಯ, ಸುಮ್ಕಿರತ್ತ. ಹೊಲ ಮಾರಿ ಆಮೇಲೆ ಏನು ಮಾಡ್ತೀಯ? ಹೊಲ ಇರಬೇಕು. ಹೊಲ ಮಾರಿದ್ರೆ ಯಾರು ಉದ್ಧಾರ ಆಗಲ್ಲ, ಸುಮ್ಮನಿರು. ನೀನು ಹೊಲ ಫಲ ಮಾರಿ ಯಾರು ಉದ್ಧಾರ ಆಗೋಕ್ಕಾಗಲ್ಲ. ದುಡ್ಡೇನು 3 ದಿನ ಖರ್ಚು ಮಾಡಿ ನಡಿ ಅಂತಾರೆ. ಏನು ಇವಾಗ ಕೊಟ್ರೆ ಸಾಕಪ್ಪ ಅಂತಾರೆ. ಹೊಲ್ಗಳೆಲ್ಲನ ಯಾರು ಕಳಿಯಲ್ಲ ಈಗ. ಮೊದಲು ಕಳಿಯೋರು, ಈಗ ಯಾರು ಶಾನೆ ಕಳಿಯಲ್ಲ. ಅಯ್ಯೋ, ಈಗಲೇ ಜಾಸ್ತಿ ಕಳಿಯೋದು ನಿನಗೆ ಇನ್ನೂ ಗೊತ್ತಿಲ್ಲ. ಎಲ್ಲ ಸಂಪಾದನೆ ಮಾಡಿರೋದಿರುತ್ತೆ. ಅಪ್ಪಗಳು ತಾತಗಳೆಲ್ಲ ಸಂಪಾದನೆ ಮಾಡಿರೋದು ಹೊಲ ಇರುತ್ತೆ. ಇವಾಗೆಲ್ಲ ಮಾರಿ ಎಲ್ಲ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ತಾರೆ. ನಿನಗೇನು ಗೊತ್ತು ತಿಮ್ಮಜ್ಜಿ? ಈಗ ಗೊತ್ತಿಲ್ಲದಲ್ಲೇ ಮಾತಾಡಬೇಡ ನೀನು. ಏಕ ಸುಮ್ಮನೆ ಮಾರಿ ಸಾಲ ತೀರಿಸಿ ಟೌನ್ನ ಒಂದು ಸೈಟ್ ತಗೊಂಡು ಸುಮ್ಮನೆ 5 ಎಕರೆ ಇವಾಗ 1 ಕೋಟಿ ಗಟ್ಟಲೆ ಬಾಳುತ್ತೆ ಇವಾಗೇನು. 5 ಎಕರೆ ಹೊಲಕ್ಕಂದ್ರೆ ಏನು ಇವಾಗ 15 ಲಕ್ಷ 1 ಎಕರೆ ಹೋಗ್ತಾವೆ ನಿಮ್ಮವು. 15 ಲಕ್ಷ ಅಂದರೆ 5 ಎಕರೆಗೆ ಇವತ್ತು ಕೋಟಿ ಗಟ್ಟಲೆ ಬಾಳುತ್ತೆ. ಕೋಟಿ ಗಟ್ಟಲೆ ಅಂದಮೇಲೆ ಇವತ್ತು ಎಷ್ಟು ದುಡ್ಡು ಆಗುತ್ತೆ ಗೊತ್ತೇ? ಇವತ್ತು ನೀನು ಸಖತ್ತು ದುಡ್ಡು ಮಾಡ್ಬೋದು. ದುಡ್ಡು ಮಾಡಿ ಎಲ್ಲ ಒಂದು 20 ಲಕ್ಷ ಕೊಟ್ಟು ಸೈಟ್ ತಗೊಂಡು ಒಂದು 50 ಲಕ್ಷದ ಮನೆ ಕಟ್ಟಿ ನಿಂತಿರೋ ಸಾಲ ಪಾಲ ಎಲ್ಲ ನಿಂದು 10 ಲಕ್ಷ ಸಾಲ ಐತೆಲ್ಲ ಕುಟ್ಟಾಕಿದೆ. 10 ಲಕ್ಷ ಸಾಲ ತೀರ್ಸ್ಕೊಂಡು ಆರಾಮಾಗಿರೋದು ಕಲಿ. ನಾನು ಹೇಳ್ತಾ ಇದ್ನಲ್ಲ ಲೇಡು, ಒಂದು 50 ಲಕ್ಷದ ನೀನು 2 ಮನೆ ಕಟ್ಟಿದ್ರೆ ತಿರ್ಗಿ ಬಾಡಿಗೆ ಬರುತ್ತೆ. ತಿರ್ಗಿ ಬಾಡಿಗೆ ದುಡ್ಡಾಗೆ ತಿರ್ಗಾ 2 ಅಪ್ಟಿಯರ್ ಮನೆ ಕಟ್ಬೋದು. ತಿರ್ಗಾ ಆ ದುಡ್ಡಾಗಿ ಇನ್ನೊಂದು ಸೈಟ್ ತಗೋಬೋದು. ಇನ್ನೊಂದು ಸೈಟ್ ತಟ್ಟಿ ತಿರ್ಗಾ ಇಲ್ಲೋಡು ಮನೆ ಮೇಲೆ ಮನೆ 4-5 ಅಪ್ಟಿಯರ್ ಮನೆ ಕಟ್ಟು. ನೀನು ಇಲ್ಲೋಡು ಕುಕ್ಕಣಿತ ಉಣ್ಬೋದು. ಯಾಕ? ನಾನು ಹೇಳ್ತಾ ಇದ್ದೀನಿ. ನಮ್ಮರು ಯಾರೋ ಒಬ್ರು ಹಂಗೇನೆ ಬೆಂಗಳೂರ ಮನೆ ಕಟ್ಟೇವ್ರಿ, 3 ಅಪ್ಟಿಯರ್ ಮನೇನ. ಇಲ್ಲೋಡು ಅವರೆಲ್ಲ ಕಾಲ್ ಮೇಲೆ ಕಾಲು ಹಾಕೊಂಡು ಉಣ್ತಾರೆ. ಹಸಿಗೆ 1 ರೂಪಾಯಿ ತರಕ್ಕೆ ಯಾರು ಹೋಗಲ್ಲ. ಹುಡುಗರು ಮಕ್ಕಳು ಯಾರು ಹೋಗಲ್ಲ. ಬರೀ ಅಲ್ಲಿ ದುಡ್ಡು ಬರುತ್ತೆ, ಅಲ್ಲಿ ಮನೆ ಕಟ್ಟಿಸ್ತಾರೆ. ಬಂಡವಾಳ ಹಾಕಿ ದುಡ್ಡು ಬರುತ್ತೆ, ಅಲ್ಲಿ ಮನೆ ಕಟ್ಟಿಸ್ತಾರೆ. ಮಸ್ತ ದುಡ್ಡು ಮಾಡ್ಕೊಂಡು ಅವ್ರು ನೋಡಿ. ಹೇಳಿರ್ತೀನಿ, ಬುದ್ಧಿವಂತಾಗಿ ಮಾಡ್ಕೊಂಬತ್ಕೊಲಿ. ಹೊಲ ಸೀಮೆ ಜಾಲಿ ಬೆಳೆ ನಿಂತ್ಕೊಂಡೈತೆ, ಅದನ್ನ ನೀನು ಮಾಡ್ಸಕ್ಕೆ ಹೋದ್ರೆ ಅಂತೂ ಉದ್ಧಾರ ಆಗಲ್ಲ. ಸುಮ್ಮನೆ ಮಾರು, ಸೈಟ್ ತಕ ಟೌನ್ನಾಗೆ ಸೈಟ್ ತಗೊಂಡು ಮನೆ ಕೊಟ್ಟು ಇರೋ ಬರೋದೆಲ್ಲ ಸಾಲ ತೀರಿಸ್ಕೊಂಡು ನಿಮ್ಮದೇ ಇರೋದು ಕಲಿ ಅಷ್ಟೇನಿ. ಆರಾಮಾಗಿರ್ಬೋದು. ಹೊಲ ಇದ್ರೂ ಇವಾಗ ಏನು ಯೂಸ್ ಇಲ್ಲ. ಅದು ಸುಮ್ಮನೆ ಇವಾಗ ನೋಡಿ ಸೀಮೆ ಜಾಲಿ ಬೆಳೆದು ನಿಂತ್ಕೊಂಡೈತೆ ಹಂಗೇನಿ. ಅದಕ್ಕೆ ಯಾಕೆ ಸುಮ್ಮನೆ ಪಾಟ್ ಬೀಳ್ತೀಯ? ನಾನು ಹೇಳೋದು ಕೇಳು, ಸುಮ್ಮನೆ ಹೊಲ ಮಾರ್ಬಿಡು.
ಕಣಮ್ಮ ನೀನು ಹೇಳೋದು ಸರಿನೇ, ಸುಮ್ಮನೆ ಹಂಗೆ ಮಾಡಿರೋ ವಾಯ್ಸಿ ಅನ್ಸುತ್ತಿ. ನಮ್ಮ ಕೈಲಂತೂ ಮಾಡೋಕ್ಕಾಗಲ್ಲ, ಇವಳನ್ನ ಕಟ್ಕೊಂಡು ಒಟ್ಟು ಕೂಲಿಯರ್ ಬಂದರು ಅವ್ರಿಗೆ ಕೂಲಿಯರಿಗೆ ದುಡ್ಡು ಕೊಡಬೇಕು. ಅದೇ ವಾಯ್ಸಿ ಮಂಗಾಗುತ್ತೆ. ಹೊಲ ಕಾಳಿ ಬಡ್ಕಣಮ್ಮ. ಹೊಲ ಇರಬೇಕು. ಇವಾಗ ಹೊಲ ಕಾಳಿದ್ರೆ ಕೊಂಡ್ಕೊಂಬಕ್ಕಾಗಲ್ಲ, ಒಂದು ಅಂಗೈಯಾಗಲ ಜಾಗ ತಾಮಕ್ಕಾಗಲ್ಲ ಇವಾಗ ಅದಕ್ಕಾಗಿನ. ಹೊಲ ಮಾರೋದು ದೊಡ್ಡದಲ್ಲ ಮಂಗಾಗುತ್ತೆ. ಹೊಲ ಇರ್ಬೇಕು ಕಣಮ್ಮ. ಹೊಲ ಇದ್ರೆ ಒಂದಿಟ್ಟು ಆಸೆ ಕಣಮ್ಮ. ಅವ್ರು ರೈತರಿಗೆ ಹೊಲ ಇರಬೇಕು, ಹೊಲ್ದಾಗ ಏನು ಅಕ್ಕ ಮಕ್ಕ ಮಾಡ್ತಾರೆ ಅದಕ್ಕಾಗಿನ. ಅಯ್ಯೋ ಅಣ್ಣ ಮೊದ್ಲಿತ್ತು, ಇವಾಗ ಅಣ್ಣ ನಿಮ್ದು 5 ಎಕರೆ ಹೊಲ ಐತೆ. ಇವಾಗ ಅದ್ರಾಗ ಏನು ಹೇಳು, ಇವಾಗ ಏನು ಬಂದೈತೆ ಹೇಳು, ಏನು ದುಡ್ಕೊಂಡಿದ್ಯಾ, ಏನು ಬೆಳೆ ಬೆಳೆದಿದ್ಯಾ ನೀನು? ಅಡಿಕೆ ಗಿಡ ಇದ್ವು ಅವಾಗೇನು, ಈಗ ಅಡಿಕೆ ಗಿಡ ಇದ್ರಂತೂ ಬಿಡಪ್ಪ ಅನ್ಬೋದು. ಅಡಿಕೆ ಗಿಡ ಇಲ್ಲ ಏನಿಲ್ಲ. ಇವಾಗ ಸೀಮೆ ಜಾಲಿನೇ ಬೆಳೆದು ನಿಂತ್ಕೊಂಡೈತೆ. ಅದನ್ನ ಕ್ಲೀನ್ ಮಾಡ್ಸೋಕ್ಕೆ ನೀವು 1 ಲಕ್ಷ ದುಡ್ಡು ಬೇಕು. 5 ಎಕರೆಗಳದ್ದು ಕ್ಲೀನ್ ಮಾಡಿಸ್ತೀನಿ ಅಂದರೆ ಎಲ್ಲ ಅಚ್ಚುಕಟ್ಟು ಮಾಡಿಸ್ಬೇಕು. ಅದಕ್ಕಿನ್ನ ಮಂದೆ ಬಿಡಿಸ್ಬೇಕು ನೀನು. ಅದ್ರಾಗ ಇವಾಗ ಸೀಮೆ ಜಾಲಿ ಬೆಳೆದೈತೆ, ಅದ್ರಾಗ ಏನು ಸಾರಾಂಶ ಇರಲ್ಲ. ಏನು ನೀನು ಇವಾಗ ಬೆಳೆ ಹಾಕಿದ್ರು ಅದ್ರ ಬೆಳೆ ಆಗಲ್ಲ. ಕುರಿ ಮಂದೆ ಬಿಡಿಸ್ಬೇಕು, ಅದಕ್ಕೆ ದುಡ್ಡು ಬೇಕು. ನೀನು ಭಾಳ ಕಷ್ಟ ಐತಿ. ಇನ್ನು ಮಾಡ್ತೀನಿ ಅಂದರೆ ಇವಾಗಲೇ ಸಾಲ ಐತೆ, ಅದನ್ನೆಲ್ಲ ಮಾಡ್ತೀನಿ ಅಂದರೆ ಆಗಲ್ಲ. ಸಾಲದಾರ ಬಂದು ಮರ್ಯಾದೆ ಕಳೀತಾರೆ, ನಿಮ್ದಿಲ್ದಂಗೆ ಆಗುತ್ತೆ. ನಿಮ್ದಿಲ್ಲದ್ದು ಸುಮ್ಮನೆ ಏನಕ್ಕೆ ಮಾಡ್ಕೊಂಡು ನೀವು ಸುಮ್ಮನೆ ಮಾರೋದು ಕಲ್ಕಯ್ಯಕ್ಕ. ನಾನು ಹೇಳ್ದಂಗೆ ಕೇಳು, ಸುಮ್ಮನೆ ಮಾರಿ ಬುದ್ಧಿವಂತಲಾಗದು ಕಲಿ. ಮಾರಿ ನೀನು ಚೆನ್ನಾಗಿರ್ತೀಯ ಹೇಳು. ಬೇಕಾದ್ರೆ ನಾನು ನನಗೊಬ್ರು ಪರಿಚಯ ಇದ್ದಾರೆ, ಅವ್ರಿಗೆ ಹೇಳ್ತೀನಿ. ಅವ್ರನ್ನ ಕರೆಸಿ, ಬೆಂಗಳೂರವ್ರು ಯಾರಾಗ ಗೊತ್ತು ಅವ್ರನ್ನ ಕರೆಸ್ಬಿಟ್ಟು ನಾನು ಬೇಕಾದ್ರೆ ಮಾರಿಸ್ಕೊಡ್ತೀನಿ. ನೀನು ಹೇಳೋದೆ ಸರಿ ಕಣೆ ರಂಗಿ. ಸುಮ್ಮನೆ ಮಾರೋದೇ ವಾಸೆ ಅನಿಸುತ್ತೆ ನನಗೇನ. ಮಾರೋದೇ ಬೆಸ್ಟ್ ಅನ್ನಿಸ್ತೈತೆ. ಸುಮ್ಮನೆ ಹೊಲ ಮಾಡೋದ್ಕಿನ್ನ ನಾವು ಹೊಲ ಮಾರತ್ಲಾಗೆಲ್ಲ ನಮ್ಮ ಮನೆ ಕಟ್ಟಿರೋ ಆಸೆ ಅಮ್ಮಂಗೆ ಆಗ್ತೈತೆ. ಅದು ನಿಜವೇನೆ. ಇವಾಗ ಒಂದು 10,000 15,000 ಬಾಡಿಗೆ ಬರ್ತವೆ. ನಮ್ಮ ಹುಡುಗರು ದುಡಿಲಿಲ್ಲ ಅಂದ್ರೂ ಹೆಂಗೆ ಆಗುತ್ತೆ. ಹಂಗೆ ಕುಕ್ಕಣಿತಕ್ಕೆ ಬರೋದಾಗಬೇಕು. ಸುಮ್ಮನೆ ಮೈನೋ ಮಾಡ್ಕೊಂಡು ಮಾಡ್ತೀವಿ ಅಂದರೆ ಆಗಲ್ಲ. ಸುಮ್ಮನೆ ಪಾಟ್ ಬೀಳ್ದಂಗೆ ಬರೋದಾಗಬೇಕು. ಮೈನವಿಲ್ದಂಗೆ ಬಂದರೆ ಆಸೆ ದುಡ್ಡು ಮಾಡ್ಕೊಬೋದು. ಅವರೆಲ್ಲ ಹಂಗೆ ಮತ್ತೆ ಟೌನ್ನಾಗ್ಲಾರು ದುಡ್ಡು ಮಾಡ್ಕೊಂಬಂದು ಮೈನವಿಲ್ದಂಗೆ ದುಡ್ಡು ಮಾಡ್ಕೊಂತಾರೆ. ದುಡ್ಡಿಗೆ ದುಡ್ಡು ಕೂಡಿಸ್ತಾರೆ, ಆರಾಮಾಗಿ ಹಂಗೆ ಮಾಡ್ಕೊಂಡಿರ್ತಾರೆ. ಮತ್ತು ನನಗೇನು ಸುಮ್ಮನೆ ಮಾರಿಸ್ಕೊಡ್ತೀನಿ. ಇವ್ರು ಹೇಳಿರಿ ಕೇಳಲ್ಲ. ಎಲ್ಲ ಮಾರಿಸಿ ಹೇಳ್ತೀನಿ. ಇವಳು ಮಾತು ಕಟ್ಕೊಂಡು ಮಾರಿ ಆತಲ್ಲ ಹೊಲಾನ. ತಿಮ್ಮಜ್ಜಿ ಅಂತ ಅಡ್ಡ ಬಾಯ್ ಆಗ್ತಾಳೆ, ಸುಮ್ಮನಿರೋಕ್ಕಾಗಲ್ಲ. ಅದ್ರದ್ದೇನು ನಡೀತೈತೆ ಹೇಳು, ಅದ್ರದ್ದೇನು ನಿನ್ನ ತಲೆ ಕೆಡಿಸ್ಕೋಬೇಡ. ನಾವೆಲ್ಲ ಮಾರ್ತೀವಿ, ಸುಮ್ಮನೆ ಇರು. ಏನಪ್ಪ ಸುಮ್ಮನೆ ಮಾರನಲ್ವೇ? ಮತ್ತೆ ಇನ್ನೇನು ಮಾಡ್ತೀಯ, ಮಸಾಲದಾರ್ ಬಂದು ಗಲಾಟೆ ಮಾಡ್ತಾರೆ ಅಂದ್ರೆ ಇನ್ನೇನು ಮಾಡೋಕ್ಕಾಗಲ್ಲ, ಮಾರ್ಬೇಕಾಗುತ್ತಷ್ಟೇ. ನೋಡಿ ಸುಮ್ಮನೆ ಮಾರಿ ನೆಮ್ಮದಿಗಿರೋದು ಕಲೀರಿ. ಇವತ್ತು ಹೆಂಗಿರ್ಬೋದು ಅಂತಂದರೆ ನೀವು ಕಷ್ಟಪಡ್ತಾ ಇದ್ದೀರಾ. ಇವತ್ತು ನಿಜವಾಗ್ಲೂ ಮನೆ ಕಟ್ಟಿ ಇವತ್ತು ಹೆಂಗಿರ್ಬೋದು ಅಂದರೆ ಈ ಕಾಲ ಮೇಲೆ ಕಾಲಕ್ಕೆ ನುಣ್ಬೋದು. ಕುಕ್ಕಂಡಿತ್ತಕ್ಕೇ 30-40 ಸಾವಿರ ಸಂಬಳ ದುಡ್ಕೋಬೋದು. 2 ಅಫ್ಟೇರ್ ಮನೆ ಕಟ್ಟಿಬಿಟ್ರೆ ಸಾಕು. ಇವತ್ತೊಂದು 10 ಸಾವಿರ ಬಾಡಿಗೆ ಅಡ್ವಾನ್ಸ್ ಕೊಡ್ತಾರೆ. ಇನ್ನು ಅದೇ ದುಡ್ಡನ್ನ ಇನ್ನು ಮನೆ ಮೇಲೆ ಮನೆ ಕಟ್ಬೋದು. ಅದಕ್ಕೆ ಮತ್ತೆ ಅಲ್ಲೆಲ್ಲನ ಸಾಹುಕಾರಗಳು ಮನೆ ಮೇಲೆ ಮನೆ ಕಟ್ಟೋದು. ಮಸ್ತಾಗೆ ದುಡ್ಕೊಂಡಿರ್ತಾರೆ, ಮನೆ ಕಟ್ತಾರೆ. ಮನೆ ಕಟ್ಟಿರೋದು ಬಾಡಿಗೆಗಳು ಬರ್ತವೆ. ಬರೋ ಬಾಡಿಗೆಗೆ ಮನೆ ಮೇಲೆ ಮನೆ ಕಟ್ತಿರ್ತಾರೆ. ಸುಮ್ಮನೆ ಮಾರಿಬಿಡ್ರಿ. ತಂಗಿ ಹೊಲ ಮಾರು ಅಂತ ಹೇಳ್ತಾ ಇದ್ದಾಳೆ. ಅವಳು ಹೇಳ್ತಾ ಇರೋದನ್ನು ಸರಿಯಾಗಿ ಸುಮ್ಮನೆ ಮಾರಿ ಮನೆ ಕಟ್ಟೋದೇ ವಾಸೆ. ಆರಾಮ ಬಾಡಿಗೆ ದುಡ್ಕೋಬೋದು. ಅದಕ್ಕೆ ಮಾರೋಣ ಅಂತ ಇನ್ನೇನು ಮಾಡೋಣ. ಸಾಲದಾರ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಕಮಲಮ್ಮ ಲಲಿತಮ್ಮ ಅವರು ಗಲಾಟೆ ಮಾಡ್ತಾ ಇದ್ದಾರೆ. ಅದಕ್ಕೇ ಮನೆ ಮಾರಬೇಕು. ಮನೆ ಮಾರಿಬಿಟ್ಟು ನಾನು ಸುಮ್ಮನೆ ಕಟ್ಟೋಣ ಅಂತ ಇದ್ದೀನಿ. ಮನೆ ಕಟ್ಟಿರತ್ಲಾಗೆ ಆರಾಮ ದುಡ್ಕೋಬೋದು. ಏನು ಮಾಡೋಣ, ಇವಾಗ ಕೊಟ್ಟಾರೆ ಯಾರೂ ಸಹಿಸ್ಕೊಂಬಲ್ಲ. ಅದಕ್ಕಾಗಿನ ಸುಮ್ಮನೆ ಮಾರಿಬಿಡ್ತೀನಿ. ಮಾರಿ ನೆಮ್ಮದಿಗಿರೋದು ನೋಡ್ತೀನಿ. ನನ್ನ ತಂಗಿ ಹೇಳ್ತಾ ಇರೋದು ಸರಿಯಾಗಿ ಐತೆ. ಸುಮ್ಮನೆ ಮಾರಿದರೆ ಯಾವ ತಲೆನೋವು ಇರಲ್ಲ. ನೋಡ್ತಾ ಇರ್ರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.